ಕಾಂಗ್ರೆಸ್ನಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂತಹ ಒಂದು ಮಾತಿನ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. ಯಾಕಂದ್ರೆ ಹಿಂದೆ ಕೆ.ಸಿ. ವೇಣುಗೋಪಾಲ್ ಅವರು ಕಾಂಗ್ರೆಸ್ ವರಿಷ್ಠರು ಕೊಟ್ಟಂತಹ ಒಂದು ಹೇಳಿಕೆ ಏನಿದೆಯಲ್ಲ, ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂತಹ ಒಂದು ಹೇಳಿಕೆ, ಸೊ ಅದು ಈಗ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಡುತ್ತೆ. ಯಾಕಂದ್ರೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕೂಡ ಡಿ.ಕೆ. ಶಿವಕುಮಾರ್ ಇದ್ದಾರೆ, ಜೊತೆಗೆ ಡಿ.ಸಿ.ಎಂ ಆಗಿಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಸೊ ಹಾಗಾಗಿ ಯಾವುದಾದ್ರೂ ಒಂದು ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಾಗ್ತಾ ಇವೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರು ಮುಂದೆ ಕಾದು ನೋಡಿ ಅಂತ ಹೇಳಿರುವಂತಹ ಒಂದು ಮಾತು, ಅದರ ಹಿಂದಿರುವಂತಹ ಮರ್ಮ ಏನು? ಹಾಗಾದ್ರೆ ಕೆ.ಸಿ. ವೇಣುಗೋಪಾಲ್ ಅವರ ಮಾತಿನಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆ ಜೋರಾಗಿದೆ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಸಂಘಟನೆ ಬಲಪಡಿಸೋದಕ್ಕೆ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಅದರ ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಕೊಟ್ಟಂತಹ ಈ ಒಂದು ಸ್ಟೇಟ್ಮೆಂಟ್ ಏನಿದೆಯಲ್ಲ, ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥದ್ದು, ಅದು ಯಾರನ್ನ ಮೈಂಡಲ್ಲಿ ಇಟ್ಕೊಂಡು ಹೇಳಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಇಲ್ಲಿ ಪ್ರಶ್ನೆ ಬರುತ್ತೆ. ಯಾಕಂದರೆ ಈ ಹಿಂದಿನಿಂದಲೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಇದೇನೆ. ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಈ ಕಡೆ ಸರ್ಕಾರದಲ್ಲೂ ಇದ್ದಾರೆ, ಡಿ.ಸಿ.ಎಂ ಆಗಿದ್ದಾರೆ, ಪ್ರಮುಖ ಹುದ್ದೆಗಳಲ್ಲಿ ಇದ್ದಾರೆ ಶಿವಕುಮಾರ್. ಸೊ ಹಾಗಾಗಿ ಅಧ್ಯಕ್ಷ ಸ್ಥಾನವನ್ನಾದರೂ ಬಿಡಬೇಕು, ಇಲ್ಲ ಸಚಿವ ಸ್ಥಾನವನ್ನಾದರೂ ಬಿಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ಈ ಹಿಂದಿನಿಂದಲೂ ಕೂಡ ಇವೆ. ಸೊ ಕೆ.ಸಿ. ವೇಣುಗೋಪಾಲ್ ಅವರು ಈ ಒನ್ ಮ್ಯಾನ್ ಒನ್ ಪೋಸ್ಟ್ ಬಗ್ಗೆ ಏನು ಹೇಳಿದ್ದಾರೆ, ಏನು ಮಾತಾಡಿದ್ರು, ಬನ್ನಿ ಕೇಳೋಣ. I think there are major decisions. I already told more than 50%, 15 leaders participate in the discussions. Honorable Congress President and former Congress President Rahul Gandhi ji both are spoken in depth. We passed the two resolution, one on Mahatma Gandhi and number 2 on political. Number 2, we already told you 2025 is going to be a organizational revamping program. 2025 is the year of organization revamping program year for the Congress Party. From every level, both to top, there will be an examination of accountability. There will be a thorough inquiry about the capability of the leaderships, and we will do a massive organizational revamp. That will start immediately from December 27, 2024 to January 26, 2026. More than ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಈಗ ಕೆ.ಸಿ. ವೇಣುಗೋಪಾಲ್ ಅವರ ಮಾತುಗಳನ್ನು ಕೇಳ್ತಾ ಇದ್ವಿ. ಅಫ್ಕೋರ್ಸ್ 2025 ಸಂಘಟನಾತ್ಮಕ ದೃಷ್ಟಿಯಿಂದ ಕಾಂಗ್ರೆಸ್ನಲ್ಲಿ ಬಹಳ ಚೇಂಜಸ್ ಆಗುತ್ತೆ, ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾವು ಗಮನ ಹರಿಸ್ತೀವಿ. ಸೊ ಲೀಡರ್ಶಿಪ್ ಕ್ವಾಲಿಟಿ ಬಗ್ಗೆನೂ ಕೂಡ ನಾವು ಎನ್ಕ್ವೈರ್ ಮಾಡ್ತೀವಿ, ಇದೆಲ್ಲ ವಿಚಾರಗಳನ್ನು ಹೇಳಿದ್ರು. ಬಟ್ ಎಲ್ಲೂ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥದ್ದನ್ನು ಅವರು ಪ್ರಸ್ತಾಪ ಮಾಡಿದ್ರ. ಸೊ ಇದು ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಹೇಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಪ್ರಸನ್ನ? ರೆಹಮಾನ್, ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂತಹ ರೆಸೊಲ್ಯೂಷನ್ ಅನ್ನ ಮೊನ್ನೆಯ ಬೆಳಗಾವಿ ಸೆಷನ್ ಅಲ್ಲಿ ತೆಗೆದುಕೊಂಡದ್ದಲ್ಲ. ರಾಜಸ್ಥಾನದ ಉದಯಪುರದಲ್ಲಿ ಒಂದು ಸಿಡಬ್ಲ್ಯೂಸಿ ಸಭೆ ನಡೆದಂತಹ ಸಂದರ್ಭದಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಪಾಲಿಸಿಯನ್ನ ಜಾರಿಗೆ ತರಬೇಕು ಅನ್ನುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು. ಆದ್ರೆ ಇದುವರೆಗೂ ಕೂಡ ಅದು ಜಾರಿಗೆ ಬಂದಿರಲಿಲ್ಲ. ಈ ಕಾರಣಕ್ಕೋಸ್ಕರ ಮೊನ್ನೆ ಬೆಳಗಾವಿಯಲ್ಲಿ ನಡೆದಂತಹ ಸಿಡಬ್ಲ್ಯೂಸಿ ಸಭೆಯಲ್ಲೂ ಕೂಡ ನಾವು ಆ ಉದಯಪುರದ ನಿರ್ಣಯವನ್ನ ಜಾರಿಗೆ ತರಬೇಕು ಅನ್ನುವಂತಹ ಪ್ರಸ್ತಾಪವನ್ನ ಎಲ್ಲ ನಾಯಕರು ಕೂಡ ಮುಂದಿಟ್ಟಿದ್ದಾರೆ. ಮಾಧ್ಯಮಗಳು ಕೂಡ ಕೆ.ಸಿ. ವೇಣುಗೋಪಾಲ್ ಅವರಿಗೆ ನೇರವಾದಂತಹ ಪ್ರಶ್ನೆ ಎತ್ತಿದ್ದಾರೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನ ಕರ್ನಾಟಕದಲ್ಲೂ ಕೂಡ ಜಾರಿಗೆ ತರ್ತೀರಾ ಅನ್ನುವಂತ ಒಂದಷ್ಟು ಪ್ರಶ್ನೆಯನ್ನ ನೇರವಾಗಿ ವೇಣುಗೋಪಾಲ್ ಅವರಿಗೆ ಎತ್ತಿದಾಗ ಅವರು ಮುಂದಿನ ದಿನಗಳಲ್ಲಿ ಕಾದು ನೋಡಿ ಎನ್ನುವಂತಹ ಉತ್ತರವನ್ನ ಕೊಡ್ತಾರೆ. ಅಂದ್ರೆ ರಾಜ್ಯದ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆಯನ್ನ ತರಬೇಕು ಅಂತ ಹೇಳಿ ಆಂತರಿಕವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆಗಳು ಜೋರಾಗಿ ನಡೀತಾ ಇದ್ವು. ಅದರಲ್ಲೂ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ಕೈಯಲ್ಲಿ ಸಾಕಷ್ಟು ಪ್ರಬಲವಾದಂತಹ ಅಧಿಕಾರಿಗಳಿದಾವೆ, ಪವರ್ಗಳಿದಾವೆ. ಹೀಗಾಗಿ ಅದನ್ನ ಬೇರೆ ಬೇರೆ ನಾಯಕರಿಗೆ ಹಂಚಿದ್ರೆ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೆಲವೊಂದಿಷ್ಟು ಮಂದಿ ಹಿರಿಯ ಸಚಿವರ ಆಗ್ರಹ ಆಗಿದೆ. ಅಂದ್ರೆ ಒನ್ ಮ್ಯಾನ್ ಒನ್ ಪೋಸ್ಟ್ ಪಾಲಿಸಿಯನ್ನ ಜಾರಿಗೆ ತಂದಿದೆ ಆದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಗುರಿಯಾಗಿಟ್ಕೊಂಡು ಒಂದಷ್ಟು ಜನ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನ ತಮಗೆ ಕೊಡಬೇಕು ಅನ್ನುವಂತ ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಒಂದು, ಅವರು ಸಚಿವರಾಗಿ ಮುಂದುವರಿಲಿ, ಇಲ್ಲದೆ ಹೋದ್ರೆ ಪಕ್ಷದ ಸಂಘಟನೆಯಲ್ಲಿ ಅವರು ತಮ್ಮನ್ನು ತಾವು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳಿ, ಇಲ್ಲದೆ ಹೋದ್ರೆ ತಮಗೆ ಸಚಿವರಾದಂತವರಿಗೂ ಕೂಡ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಿ ಅಂತ ಹೇಳಿ ಯಾರು ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂತ ಹೇಳಿ ಕಣ್ಣನ್ನ ನೆಟ್ಟಿದ್ದಾರೆ ಅಂತವರು ಆಗ್ರಹವನ್ನ ಮಾಡ್ಕೊಂಡು ಬಂದಿದ್ದಾರೆ. ಆ ಒಂದು ಆಗ್ರಹಕ್ಕೆ ಇದೀಗ ಜೀವ ಬಂದಂತೆ ಕಾಣ್ತಾ ಇದೆ. ಇಡೀ 2025ನೇ ವರ್ಷದಲ್ಲಿ ಯಾವುದೇ ರೀತಿಯ ಬೇರೆ ಬೇರೆ ರಾಜ್ಯಗಳಲ್ಲಿ ಇರಬಹುದು, ಕರ್ನಾಟಕ ಸೇರಿದಂತೆ ಎಲ್ಲಿಯೂ ಕೂಡ ಮಹತ್ವದ ಚುನಾವಣೆ
ಚುನಾವಣೆಗಳಿಲ್ಲ. ಈ ಕಾರಣಕ್ಕೋಸ್ಕರ ಪಕ್ಷದ ಸಂಘಟನಾತ್ಮಕ ದೃಷ್ಟಿಯಿಂದ ಒಂದಷ್ಟು ಬದಲಾವಣೆಯನ್ನ ಮಾಡಬೇಕು ಅಂತೇಳಿ ಮೊನ್ನೆ ಬೆಳಗಾವಿಯಲ್ಲಿ ನಡೆದಂತ CWC ಸಭೆಯಲ್ಲಿ ಒಂದು ದಿಟ್ಟವಾದಂತ ಮತ್ತು ಮಹತ್ವದ ನಿರ್ಧಾರವನ್ನ ಕಾಂಗ್ರೆಸ್ನ ನಾಯಕರು ತೆಗೆದುಕೊಂಡಿದ್ದಾರೆ. ಆ ಒಂದು ನಿರ್ಧಾರದ ಪ್ರಕಾರ ಬೂತ್ ಮಟ್ಟದಿಂದ ಮೇಲ್ಮಟ್ಟದ ತನಕವೂ ಕೂಡ ನಾಯಕತ್ವದ ಬದಲಾವಣೆಯನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ KC ವೇಣುಗೋಪಾಲ್ ಅವರು ಸ್ವತಃ ಪುನರುಚ್ಚಾರವನ್ನ ಮಾಡಿದ್ದಾರೆ. ಈ ದೃಷ್ಟಿಯಿಂದ ಇದೀಗ ಒನ್ ಮ್ಯಾನ್ ಒನ್ ಪೋಸ್ಟ್ ವಿಚಾರಕ್ಕೆ ಇದೀಗ ಮರುಜೀವ ಬಂದಂತೆ ಕಾಣ್ತಾ ಇದೆ. KC ವೇಣುಗೋಪಾಲ್ ಅವರ ಹೇಳಿಕೆಯನ್ನೇ ಮುಂದಿಟ್ಟುಕೊಂಡು ಹೊರಟಿರುವಂತಹ ರಾಜ್ಯದ ಕೆಲವು ಪ್ರಭಾವಿ ಸಚಿವರು ಅದನ್ನ ತಕ್ಷಣ ಜಾರಿಗೆ ತನ್ನಿ ಅನ್ನುವಂತಹ ಆಗ್ರಹವನ್ನ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದು ಮುಂದಿನ ಅಂದ್ರೆ ಜನವರಿ ತಿಂಗಳಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲೇಬೇಕು ಅನ್ನುವಂತಹ ದೆಹಲಿ ಮಟ್ಟಕ್ಕೆ ಆ ಒಂದು ಮನವಿಯನ್ನು ತೆಗೆದುಕೊಂಡು ಹೋಗುವಂತಹ ಸಾಧ್ಯತೆ ಕೂಡ ಇದೆ. DK ಶಿವಕುಮಾರ್ ಅವರು ಓಕೆ ಪ್ರಸನ್ನ ಮಾತಾಡ್ತೀನಿ ಇದೇ ವಿಚಾರವಾಗಿ ಇನ್ನೊಂದಷ್ಟು ವಿಷಯಗಳನ್ನು ನೋಡ್ತಾ ನೋಡಿ.